ಸಿದ್ದಾಪುರ ತಾಲೂಕಿನ ಹೊಸೂರಿನ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಮಿತಿ ಇವರ 6ನೇ ವರ್ಷದ ಜಂಗಿ ನಿಕಾಲಿ ಕುಸ್ತಿ ಇದೇ ಏಪ್ರಿಲ್ 6ರಂದು ಹೊಸೂರಿನ ಮಾದರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ನಡೆಯಲಿದೆ ಎಂದು ಸಮಿತಿಯ ಸದಸ್ಯ ಚೈತನ್ಯ ವಿ ಹೊಸೂರ್ ತಿಳಿಸಿದ್ದಾರೆ. ಅವರು ಬಂಕೇಶ್ವರ ದೇವಸ್ಥಾನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿ, ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕುಸ್ತಿ ಪಂದ್ಯಾವಳಿಯನ್ನು ಮುಕ್ತವಾಗಿ ನಡೆಸಲಿದ್ದೇವೆ ಎಂದರು. ಶಿರಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಸಾಗರ ಕ್ಷೇತ್ರದ ಗೋಪಾಲಕೃಷ್ಣ ಬೇಲೂರು ಅಂಕಣವನ್ನು ಉದ್ಘಾಟಿಸಲಿದ್ದಾರೆ. ಶ್ರೀ ಬಂಕೇಶ್ವರ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಮಿತಿಯ ಕಾರ್ಯಕ್ರಮದ ಅಧ್ಯಕ್ಷ ಲಕ್ಷ್ಮಣ್ ವಿ ನಾಯ್ಕ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸುವವರು. ಶ್ರೀ ಬಂಕೇಶ್ವರ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಮಿತಿ ಅಧ್ಯಕ್ಷ ಬಸವರಾಜ್ ಡಿ ನಾಯ್ಕ್, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಕೆಜಿ ನಾಗರಾಜ್, ಪಟ್ಟಣ ಪಂಚಾಯತ್ ಸದಸ್ಯ ಮಾರುತಿ ನಾಯ್ಕ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವಸಂತ್ ಎಲ್ ನಾಯ್ಕ್, ಉದ್ಯಮಿ ರೂಡಲ್ಫ್ ಎಂ ಫರ್ನಾಂಡಿಸ್ ಉಪಸ್ಥಿತರಿರುವರು ಎಂದು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಶ್ರೀ ಬಂಕೇಶ್ವರ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಮಿತಿ ಅಧ್ಯಕ್ಷ ಬಸವರಾಜ್ ಡಿ ನಾಯ್ಕ್, ಕಾರ್ಯಕ್ರಮದ ಅಧ್ಯಕ್ಷ ಲಕ್ಷ್ಮಣ್ ವಿ ನಾಯ್ಕ್, ಉಪಾಧ್ಯಕ್ಷ ಜಗದೀಶ್ವರ್ ಕೆ ನಾಯ್ಕ್, ಕಾರ್ಯದರ್ಶಿ ರಾಘವೇಂದ್ರ ಎಂ ಮಡಿವಾಳ್ ಉಪಸ್ಥಿತರಿದ್ದರು. ಕುಸ್ತಿ ಪಂದ್ಯಾವಳಿ ನಾವು ಬರುವ 6ನೇ ತಾರೀಕು ಏಪ್ರಿಲ್ 6ನೇ ತಾರೀಕಿಗೆ ಇಟ್ಕೊಂಡಿವಿ. ಯುಗಾದಿ ಹಬ್ಬದ ಶುಭಾಶಯಗಳೊಂದಿಗೆ ಪ್ರಥಮವಾಗಿ ಅಂದರೆ ಕುಸ್ತಿಯಲ್ಲಿ ನಾವು ಗದೆಯನ್ನು ಇಟ್ಟಿವಿ. ಗದೆ ಹೆಚ್ಚು ಕಡಿಮೆ 35,000 ಬೆಲೆ ಬಾಳುವಂಥ ಒಂದು ಗದೆ, 12 ಬೆಳ್ಳಿ ಬೆಳೆಗಳು ಕನಿಷ್ಠ 1,500-2,500 ಲೆವೆಲ್ ಬೆಳ್ಳಿ ಬೆಳೆಗಳು ಹಾಗೂ ನಗದು ಆಕರ್ಷಕ ಬಹುಮಾನ ಕೂಡ ಇರುತ್ತೆ. ಒಂದು ಕಾಯಿ ಕುಸ್ತಿ ಅಂತ ಮಾಡಿ ಅದಕ್ಕೆ ನಗದು ಬಹುಮಾನ ಆ ಟೈಮಿಗೆ ಎಷ್ಟು ಬರುತ್ತೋ 1,000, 2,000, 3,000 ಈ ಥರದೊಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ಅದು ಬರುವ ದಿನಾಂಕ 6/4/2025 ಭಾನುವಾರ ದಿವಸ 2 ಗಂಟೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಿದ್ವಿ. ಉದ್ಘಾಟಕರಾಗಿ ಭೀಮಣ್ಣ ನಾಯ್ಕರು ಶಾಸಕರು, ನಮ್ಮ ಶಿರಸಿ ಸಿದ್ದಾಪುರದ ವಿಧಾನಸಭಾ ಕ್ಷೇತ್ರದವರು ಅವರು ಬರ್ತಾರೆ. ಅದೇ ರೀತಿಯಲ್ಲಿ ಅಂಗಣ ಉದ್ಘಾಟನೆಗೆ ಶ್ರೀ ಗೋಪಾಲಕೃಷ್ಣ ಬೇಲೂರು ಶಾಸಕರು, ಸಾಗರ ವಿಧಾನಸಭಾ ಕ್ಷೇತ್ರ, ಮತ್ತು ಮುಖ್ಯ ಅತಿಥಿಗಳಾಗಿ ಲಕ್ಷ್ಮಣ್ ವಿ ನಾಯ್ಕು, ಬಸವರಾಜ್, ವಸಂತ ಎಲ್ ನಾಯ್ಕು, ರೂಡಲ್ಪೂರು, ಕೆಜಿ ನಾಗರಾಜ್ ಅಧ್ಯಕ್ಷರು, ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಿದ್ದಾಪುರ ಇವರೆಲ್ಲರ ಉಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ. ಸರಿಸುಮಾರು 7 ಗಂಟೆವರೆಗೂ ನಾವು ಒಂದು 40 ಕುಸ್ತಿಗಳನ್ನು ಆಡಿಸ್ತೀವಿ. ಅಲ್ಲಿ ಗ್ರಾಮೀಣ ಮಟ್ಟದ ಪ್ರತಿಭೆಗಳು ಬರ್ತಾರೆ, ಹೊರಗಡೆ ಊರವರು ಬರ್ತಾರೆ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಅಂತಲ್ಲ, ಯಾವ ಊರಿನವರು ಯಾರು ಬೇಕಾದರೂ ಮುಕ್ತವಾಗಿ ಆಟಕ್ಕೆ ಬರ್ಬೋದು. ಪ್ರತಿ ಆಟಗಾರರು ಒಂದು ಕುಸ್ತಿನವರು ಹೊಡೆದು ಮುಂದೆ ಅವ್ರಿಗೆ ಅದಕ್ಕೆ ನಾವು ಪ್ರಯತ್ನ ಪಡಬೇಕು ಅನ್ನೋದು ಇಚ್ಛೆ. ಏನು ಹೇಳಿದ್ರೆ ಅದೇ ಸೋತವರಿಗೆ, ಯಾರೇ ಸೋತರು ಅವರಿಗೆ ಪುನಃ ಮತ್ತೊಂದು ಆಟಕ್ಕೆ ಅವಕಾಶ ಇಲ್ಲ. ಯಾಕಂತಂದ್ರೆ ನಮಗೆ ಪ್ರತಿ ವರ್ಷವೂ ಎಲ್ಲರೂ ನಾನೊಂದು ಆಟ ಆಡದೆ ಸೋತೆ, ಇನ್ನೊಂದು ಆಟಕ್ಕೆ ಅವಕಾಶ ಕೊಟ್ಟು ನಂಗೆ ಬಸ್ ಚಾರ್ಜ್ ಇಲ್ಲ, ಅದಿಲ್ಲ ಇದಿಲ್ಲ ಅಂತ ಹೇಳ್ತಿರ್ತಾರೆ. ಹಾಗಾಗಿ ಒಂದು ಸಲ ಸೋತರು ಅಂದರೆ ಮತ್ತೆ ಅವಕಾಶ ಇಲ್ಲ, ನಮಗೆ ತುಂಬ ರಿಸ್ಕ್ ಆಗುತ್ತೆ ಅಂತ ಹೇಳಿ. ಇನ್ನು ಅಲ್ಲಿ ಗದೆ ಹಿಡಿಯೋನು ನಾವು ಈಗೇನು ತೀರ್ಮಾನ ಮಾಡಿವಂತಂದರೆ, ಒಂದು ಕುಸ್ತಿನವರು ಹೊಡೆದೇ ಗದೆ ಹಿಡಿಯಬೇಕು. ಆ ಟೈಮಿಗೆ ಒಂದು ಕುಸ್ತಿ ಹೊಡೆದು ಸುಮಾರು ಜನ ಬಂತಂದರೆ ಅವಾಗ 2 ಕುಸ್ತಿನವರು ಹೊಡೆದು ಮತ್ತೆ ಗದೆ ಹಿಡಿಬೇಕಾಗುತ್ತೆ. ಆ ಸಂದರ್ಭ ಹೆಂಗೆ ಬರುತ್ತೋ ಹಂಗೆ ಒಟ್ಟು ಪೈಲ್ವಾನ್ ಬಂದನಂತೇಳಿ ಗದೆ ಸೀದಾ ನಾವು ಕೊಡೋಕ್ಕೆ ತಯಾರಿಲ್ಲ. ಸರಿಯಾಗಿ ಸಮ ಜೋಡಿಗಳು ಕರೆಕ್ಟಾದ ಜೋಡಿ ಅದು ಮಾತ್ರ ಗದವನ್ನು ಬಿಟ್ಟು ಇಡ್ಬೋದು. ಇಟ್ಕೊಳ್ಳೋ ಚಾನ್ಸಸ್ ಕಡಿಮೆ ಆಗುತ್ತೆ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.